Thank you, Lord. Thank you, Jesus. We worship you. We give you glory. ಯೇಸುವೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ಓಹೋ, ಕಮಾನ್, ನಾವೆಲ್ಲ ಆತನನ್ನು ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್. Yes, Lord. ಯೇಸು, ನಿಮ್ಮ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು, 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 ನಿಮ್ಮ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು, ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು ಮಧುರ 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 ಮಧುರ. ಪ್ರಿಯ 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 ಮಧುರ ಪ್ರಿಯ ಶ್ರೇಷ್ಠವರಡು. ಯೇಸು ನಿನ್ನ ಸ್ತುತಿಸುವೆವು, ನಿಮ್ಮ ನಾಮವ ಕೀರ್ತಿಸುವೆ. ಯೇಸು, 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 ನಿಮ್ಮ ಸ್ತುತಿಸುವೆವು, ನಿಮ್ಮ ನಾಮವ ಕೀರ್ತಿಸುವೆ. ಯೇಸು ನಿಮ್ಮ ನಾಮಕ್ಕೆ ಪ್ರತಿಯೊಂದು ನಾಮವು, ಯೇಸು ನಿಮ್ಮ ನಾಮಕ್ಕೆ ಪ್ರತಿಯೊಂದು ನಾಮವು, ಯೇಸು ನಿಮ್ಮ ನಾಮಕ್ಕೆ ಪ್ರತಿಯೊಂದು ನಾಮವು, ಯೇಸು ನಿಮ್ಮ ನಾಮಕ್ಕೆ ಪ್ರತಿಯೊಂದು ನಾಮವು. ಶಾಸ್ತ್ರಾಂಗ ಏರಾಗಿ, ಶಾಸ್ತ್ರಾಂಗವೇರಾಗಿ ನಮಿಸುತ್ತಿರುವರು. ಯೇಸು ನಿಮ್ಮ ಸ್ತುತಿಸುವೆವು, ನಿಮ್ಮ ನಾಮವ ಕೀರ್ತಿಸುವೆ. ಯೇಸು, 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 ನಿಮ್ಮ ಸ್ತುತಿಸುವೆವು, ನಿಮ್ಮ ನಾಮವ ಕೀರ್ತಿಸುವೆ. ಯೇಸು ನಿಮ್ಮ ನಾಮದಲ್ಲಿ ರೋಗವಾಸಿಯಾಗುವುದು, ಯೇಸು ನಿಮ್ಮ ನಾಮದಲ್ಲಿ ರೋಗವಾಸಿಯಾಗುವುದು, ಯೇಸು ನಿಮ್ಮ ನಾಮದಲ್ಲಿ ರೋಗವಾಸಿಯಾಗುವುದು, ಯೇಸು ನಿಮ್ಮ ನಾಮದಲ್ಲಿ ರೋಗವಾಸಿಯಾಗುವುದು. ಶಾಂತಿ ಕೃಪೆಯೋ, ಶಾಂತಿ ಕೃಪೆಯೋ ನಿಮ್ಮ ನಾಮದಲ್ಲಿ. ಯೇಸು ನಿಮ್ಮ ಸ್ತುತಿಸುವೆವು, ನಿಮ್ಮ ನಾಮವ ಕೀರ್ತಿಸುವೆ. ಯೇಸು, 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 ಗ್ಲೋರಿ ಗ್ಲೋರಿ ಗ್ಲೋರಿ. ಯೇಸು, ಯೇಸು, ನಿಮ್ಮ ಸ್ತುತಿಸುವೆವು, ನಿಮ್ಮ ನಾಮವ ಕೀರ್ತಿಸುವೆ. Thank you, Lord. Thank you, Jesus. Wonderful God. Amen, amen, amen. Praise the Lord. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸ್ತೋತ್ರ ಮಾಡುವ ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ಕ್ರಿಸ್ತನಲ್ಲಿ ಪ್ರಿಯರೇ, ದ ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆತನು
ಒಳ್ಳೆಯವನಾದ ನಮ್ಮ ತಂದೆ, ಆತನ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಆತನ ವಾಕ್ಯ ಶ್ರೇಷ್ಠವಾದದ್ದು. ಹಾಗಾಗಿ ಈ ದಿವಸ ನಾವು ದೇವರ ವಾಕ್ಯವನ್ನು ಕೇಳುವ ಒಂದು ಸುಂದರವಾಗಿ ನಾವು ಆತನನ್ನು ಆರಾಧಿಸಿದ್ದೇವೆ. ಆರಾಧನೆ, ನಾನು ಯಾವಾಗಲೂ ಆತನ ಆರಾಧನೆಯನ್ನು ತುಂಬ ಎಂಜಾಯ್ ಮಾಡ್ತೇನೆ, ಎಂಜಾಯ್ ಮಾಡಿ ಆರಾಧಿಸ್ತೇನೆ. ಐ ಲವ್ ಟು ವರ್ಷಿಪ್, ಆರಾಧಿಸುವಂಥ ನಾನು ಪ್ರೀತಿಸುತ್ತೇನೆ. ಹಾಗಾಗಿ ಸ್ವಲ್ಪ ಹೊತ್ತು ಆರಾಧಿಸಿದೆವು. ಈಗ ವಾಕ್ಯ ಕೇಳುವ ಸಮಯ. ಫಿಲಿಪ್ಪಿಯವರೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಓದೋಣ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು. ಪೌಲನು ಕೊರಿಂಥದಲ್ಲಿ ಒಂದು ಪತ್ರಿಕೆಯಲ್ಲಿ ಬರೀತಾನೆ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ಎಂಬುದಾಗಿ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಬಟ್ ಇಲ್ಲಿ ಬರೆಯುವಾಗ ಫಿಲಿಪ್ಪಿಯರಿಗೆ ಹೇಳ್ತಾನೆ, ಕ್ರಿಸ್ತ ಯೇಸುವಿಗಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ ಹೇಳಿ ಕೇವಲ ಅಲ್ಲಿಗೆ ನಿಲ್ಲಿಸಲಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮನಸ್ಸು ಇತ್ತು ಎಂಬುದಾಗಿ ಆತನು ಕೆಳಗೆ ವಿವರಿಸ್ತಾನೆ. ಏನು ಎಂಥ ಮನಸ್ಸು? ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನ ಈಕ್ವಲ್ ಪದವಿಯನ್ನು ಬಿಡಲು ನೆನೆಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನೆಂದರೆ ಶಿಲುಬೆಯ ಮರಣವಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ಇಲ್ಲಿ ಆತನ ಮನಸ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಎಂಥ ಮನಸ್ಸು ಕ್ರಿಸ್ತನಲ್ಲಿತ್ತು. ಆತನು ದೇವರಾಗಿದ್ದ, ದೇವರಿಗೆ ಸರಿಸಮಾನವಾಗಿದ್ದ, ದೇವರು ಆತನು ಒಂದೇ ಆಗಿದ್ದರು. ಆದರೂ ಅಲ್ಲಿ ಭೂಲೋಕಕ್ಕೆ ಹೋಗಬೇಕು, ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನು ಭೂಲೋಕಕ್ಕೆ ಕಳಿಸಬೇಕು ಎಂಬುದಾಗಿ ಆಲೋಚನೆ ಮಾಡಿಕೊಂಡಾಗ ದೇವರಿಗೆ ಸರಿಸಮಾನವಾದ ಪದವಿಯನ್ನು ಆತನು ಬಿಡಲೆಲ್ಲನು ನಾನು ಹೋಗುವುದಿಲ್ಲ ಅಂತ ಹೇಳದೆ ಮೊದಲು ತನ್ನನ್ನು ಬರಿದು ಮಾಡಿಕೊಂಡ. ಏನೆಲ್ಲ ಆತನಾಗಿದ್ದ, ಆತನು ಆ ಮನಸ್ಸಿನಲ್ಲಿ ಎಲ್ಲವನ್ನು ಬರಿದು ಮಾಡಿಕೊಂಡು ಒಬ್ಬ ಸೇವಕನ ರೂಪವನ್ನು ಧರಿಸಿಕೊಂಡು ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡ. ಬಂದುಬಿಟ್ಟ, ಭೂಲೋಕಕ್ಕೆ ಬಂದ, ಒಪ್ಪಿಕೊಂಡ. ಮನುಷ್ಯರು ಹೇಗೆ ಆಕಾರದಲ್ಲಿ ಬೆಳೆದರೋ ಅದೇ ರೀತಿಯಲ್ಲಿ ಬೆಳೆಯುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಅಲ್ಲಿ ಹೇಳ್ತದೆ ನೋಡಿ, ಯೇಸು ಕ್ರಿಸ್ತನು ಬರುವಾಗಲೇ ಗೊತ್ತುಂಟು ಆತನು ಏನಕ್ಕೋಸ್ಕರ ಬರ್ತಾ ಇದ್ದಾನೆ ಎಂಬುದಾಗಿ. ಶಿಲುಬೆಯ ಮರಣವನ್ನು ಅನುಭವಿಸಿ ಆದಾಮನು ಕಳಕೊಂಡದನ್ನು ಸೈತಾನನ್ನು ಸೋಲಿಸಿ ಕತಾರ್ಜಿಯ ಮಾಡಿ ಆತನಿಂದ ಬಲಾತ್ಕಾರದಿಂದ ಅದನ್ನು ಕಿತ್ತುಕೊಳ್ಳುವುದಕ್ಕೋಸ್ಕರ ಶಿಲುಬೆಯ ಮರಣವನ್ನು ಅನುಭವಿಸಬೇಕಿತ್ತು. ಆ ಶಿಲುಬೆಯ ಮರಣವನ್ನು ಹೊಂದುವುದಕ್ಕೋಸ್ಕರ ಬಂದಿದ್ದಾನೆ. ಹೊರಡುವಾಗಲೇ ಗೊತ್ತುಂಟು ನಾನು ಹೋಗಿ ಏನು ಮಾಡಲಿಕ್ಕೆ ಇದೆ ಎಂಬುದಾಗಿ. ಆದರೆ ಆತನು ದೇವರಿಗೆ ಸರಿಸಮಾನವಾದ ಪದವಿಯನ್ನು ಬಿಡಲಲ್ಲೂ ನೆನೆಸದೆ ಓಕೆ ನಾನು ಹೋಗ್ತೇನೆ ಅಂತ ತಗ್ಗಿಸಿಕೊಂಡು ಸಂಪೂರ್ಣವಾಗಿ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರ ಮಧ್ಯದಲ್ಲಿ ಪ್ರತ್ಯಕ್ಷನಾದನು. ಎಷ್ಟು ವಿಧೇಯನಾದನಂದರೆ ಹೇಳ್ತದೆ, ಆತನ ಮನಸ್ಸು ಎಷ್ಟು, ಕ್ರಿಸ್ತನ ಮನಸ್ಸು ಹೇಗಿತ್ತಂದರೆ ಆ ಶಿಲುಬೆಯ ಮರಣವನ್ನು ಹೊಂದುವಷ್ಟರಷ್ಟಿಗೆ ಮಟ್ಟಿಗೆ ಆತನು ತನ್ನನ್ನು ಪೂರ್ಣವಾಗಿ ತಗ್ಗಿಸಿಕೊಂಡ, ಪೂರ್ಣವಾಗಿ ವಿಧೇಯನಾದ. ಶಿಲುಬೆಯ ಮರಣಕ್ಕೆ ಒಪ್ಪಿಸಿ ಕೊಡುವಷ್ಟರಷ್ಟಿಗೆ, ಶಿಲುಬೆಯ ಮರಣಕ್ಕೆ ಒಪ್ಪಿಸಿ ಕೊಡುವಷ್ಟು ಅದರ ಮಟ್ಟಿಗೆ ಆತನು ವಿಧೇಯನಾಗಿ ಬಿಟ್ಟ. ಮುಂದೆ ಹೇಳ್ತದೆ, ಈ ಕಾರಣದಿಂದ, ಯಾವ ಕಾರಣದಿಂದ? ಈ ಕಾರಣದಿಂದ ಪ್ರಿಯರೇ, ದೇವರು ಆತನನ್ನು, ನಮ್ಮ ತಂದೆಯಾದ ದೇವರು ಆತನನ್ನು ಅಂದರೆ ಯೇಸುವನ್ನು ಅತೀ ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ, ಈ ಭೂಲೋಕದಲ್ಲಿ ಏನೆಲ್ಲ ಹೆಸರಿದೆ, ರೋಗಕ್ಕೆ ಕೂಡ ಅನೇಕ ಹೆಸರಿದೆ, ಡಿಮೋನ್ಗಳಿಗೆ ಹೆಸರಿದೆ, ಅನೇಕ ಹೆಸರುಗಳು ಡಿಮೋನ್ಗಳಿಗೆ ಇದೆ. ಎಲ್ಲ ಹೆಸರುಗಳಿಗಿಂತ ಭೂಲೋಕದಲ್ಲಿ ಏನೆಲ್ಲ ಹೆಸರಿದೆ ಆ ಎಲ್ಲ ಹೆಸರಿಗಿಂತ ಅತಿ ಉನ್ನತವಾದ ಪದವಿಯನ್ನು ಅಥವಾ ಹೆಸರನ್ನು ಕರ್ತನಾದ ಯೇಸುವಿಗೆ ಕೊಟ್ಟನು. ಮುಂದೆ ಹೇಳ್ತದೆ, ಆದದರಿಂದ ಶ್ರೇಷ್ಠವಾದ ಹೆಸರನ್ನು ಕೊಟ್ಟನಂತೆ. ಆದದರಿಂದ ಸ್ವರ್ಗ, ಎರಡನೇದು ಮರ್ತ್ಯ ಭೂಲೋಕ, ಪಾತಾಳ ನರಕಲೋಕ, ಈ ಮೂರು ಲೋಕ ಅದರಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿಗೆ ಅಡ್ಡ ಬಿದ್ದು, ಯಾವುದಕ್ಕೆ? ಕೇವಲ ಯೇಸುವಿಗೆ ಅಲ್ಲ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿಗೆ
ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನಪಡಿಸ್ತಾನೆ. ನನ್ನ ಪ್ರಿಯ ದೇವಜನರೇ, ಈ ಭೂಲೋಕದಲ್ಲಿ ಯಾರೇ ಒಬ್ಬ, ಯಾವನೇ ಆಗಲಿ, ಅವನು ತಂದೆಯಾದ ದೇವರಿಗೆ ಘನಪಡಿಸಲಿಕ್ಕೆ ಆಗುವುದು ಯಾವಾಗ, ಹೇಗೆ ಅಂದರೆ ಕರ್ತನಾದ ಯೇಸುವನ್ನೇ ಕ್ರಿಸ್ತನೆಂದು ಪ್ರತಿಜ್ಞೆ ಮಾಡುವಾಗ. ಒಬ್ಬ ವ್ಯಕ್ತಿ ಕರ್ತನಾದ ಯೇಸುವನ್ನೇ ಕ್ರಿಸ್ತನೆಂದು ಪ್ರತಿಜ್ಞೆ ಮಾಡುವಾಗ ತಂದೆಯಾದ ದೇವರಿಗೆ ಘನತೆ ಉಂಟಾಗುತ್ತದೆ. ಇಲ್ಲಿ ಯೇಸು ತಂದೆಯಾದ ದೇವರಿಗೆ ಪೂರ್ಣವಾಗಿ ವಿಧೇಯನಾದ. ಈಗ ಈ ಪೂರ್ಣವಾಗಿ ವಿಧೇಯನಾದದಕ್ಕೆ ದೇವರು, ಭೂಮಿ ಆಕಾಶ ಉಂಟು ಮಾಡಿದ ದೇವರು, ಆತನ ಒಬ್ಬನೇ ಮಗನಾಗಿರುವ ಯೇಸುವಿನ ಹೆಸರನ್ನು ಅತೀ ಉನ್ನತಕ್ಕೆ ಏರಿಸಿ ಎಲ್ಲ ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕ ಆತನ ನಾಮಕ್ಕೆ ಅಡ್ಡ ಬೀಳುವ ಹಾಗೆ ದೇವರು ಯೇಸುವಿನ ಹೆಸರನ್ನು ಅತ್ಯುನ್ನತಕ್ಕೆ ಏರಿಸಿದ್ದಾನೆ. ಪ್ರಿಯರೇ, ಯೇಸುವಿನ ಎಷ್ಟು ಉನ್ನತವಾದದಂದರೆ ನಾನು ಮುಂದೆ ನಿಮಗೆ ತೋರಿಸ್ಬೋದು. 4ನೇ ಅಧ್ಯಾಯ 12ನೇ ವಚನ ಅಪೊಸ್ತಲ ಕೃತ್ಯದಲ್ಲಿ ಹೇಳ್ತದೆ. ಅದನ್ನು ಓದುವ. ಭೂಲೋಕಕ್ಕೆ ರಕ್ಷಣೆ ಇರುವುದು ಅದು ಒಂದೇ ಹೆಸರಿನಿಂದ. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 12ನೇ ವಚನ. ಇಬ್ರಿಯ 4:12 ವಾಕ್ಯದ ಬಗ್ಗೆ ಶ್ರೇಷ್ಠತೆ ಬರೆದಿದೆ. ಇದು 4:12 ಯೇಸು ಕ್ರಿಸ್ತನ ಬಗ್ಗೆ ಶ್ರೇಷ್ಠತೆಯನ್ನು ಬರೆದಿದೆ. ವೆರಿ ನೈಸ್. 12 ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಗುವುದಿಲ್ಲ. ಯಾರಲ್ಲಿ ಕೂಡ ರಕ್ಷಣೆ ಇಲ್ಲ. ಮತ್ತೆ ಯಾರಲ್ಲಿ? ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಹಾಗಾದರೆ ಬರಬೇಕಾದ ರಕ್ಷಣೆಯು ಒಂದೇ ಒಂದು ನಾಮದಿಂದ, ಅದು ನಮಗೆ ಕೊಡಲ್ಪಟ್ಟಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದೇ ನಾಮ, ಯೇಸುವಿನ ಒಂದೇ ನಾಮ. ಒಬ್ಬ ವ್ಯಕ್ತಿ ಅಂಧಕಾರದ ದೊರೆತನದಿಂದ ಬಿಡುಗಡೆ ಹೊಂದಬೇಕಾದರೆ, ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಬೇಕಾದರೆ, ಫಲಭರಿತವಾದ ಜೀವಿತ ಮಾಡಬೇಕಾದರೆ, ರಕ್ಷಣೆ ಹೊಂದಬೇಕಾದರೆ, ಸೈತಾನನ ಬಂಧದಿಂದ ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರುವಂಥದ್ದೇ ರಕ್ಷಣೆ. ಆ ವ್ಯಕ್ತಿಯ ಒಳಗೆ ಪವಿತ್ರಾತ್ಮನು ಬರುತ್ತಾನೆ. ಈ ಕಾರ್ಯ ನಡೆಯುವಂಥದ್ದು ಕೇವಲ ಒಂದೇ ಹೆಸರಿನಿಂದ, ಅದು ಬೇರೆ ಯಾವ ಹೆಸರಿನಿಂದ ಅಲ್ಲ. ಅದು ನಮ್ಮ ಕರ್ತನಾಗಿರುವ ಯೇಸುವಿನ ಹೆಸರಿನಿಂದಲೇ, ಆ ಯೇಸುವಿನ ಹೆಸರಿನಿಂದಲೇ ರಕ್ಷಣೆ ಆಗುವಂಥದ್ದು. ಮತ್ತು ಪುನಃ ಅನೇಕ ಸಂಗತಿಗಳನ್ನು ನಾವು ನೋಡ್ಬೋದು. ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 16ನೇ ವಚನ. ಅಲ್ಲಿ ಪೇತ್ರ ಮತ್ತು ಯೋಹಾನರು, ನಿಮಗೆ ಅದೆಲ್ಲ ಇನ್ಸಿಡೆಂಟ್ ಗೊತ್ತಿದೆ. ಸುಂದರ ದ್ವಾರದ ಬಳಿಯಲ್ಲಿ ಹೊರಗಡೆ ಆತನು ಕೂತಿದ್ದ ಒಬ್ಬ ಯಾರು, ಪೇತ್ರ ಯೋಹಾನರು ಹೋಗುವಾಗ ಭಿಕ್ಷೆ ಬೇಡುವಂಥ ವ್ಯಕ್ತಿ. ಅವನಿಗೆ ಯೇಸುವಿನ ಕ್ರಿಸ್ತನ ಹೆಸರನ್ನು ಉಪಯೋಗ ಮಾಡಿದರು. ಅವನಿಗೆ ಕಾಲು ಬಂತು. ಅವನು ನಡೆದಾಡಿದಂಥ ಮಾತ್ರ ಬರೀಲಿಲ್ಲ, ಅವನು ಕುಣಿದಾಡಿದಂಥ ಬರೆದಿದೆ. ಕಾಲಿಲ್ಲದವನು ಕಾಲು ಬಂದು ಕುಣಿದಾಡ್ತಾ ಇದ್ದಾನೆ, ಕುಂಟನು ಕುಣಿದಾಡ್ತಾ ಇದ್ದಾನೆ. ಕಾಲು ಬಂತು, ಅವನಿಗೆ ಕಾಲು ಅನುಗ್ರಹ ಆಯಿತು, ಒದಗಿಸಲ್ಪಟ್ಟಿತು. ಪ್ರಿಯ ದೇವಜನರೇ, ಈಗ ಸಮಸ್ಯೆ ಆಯಿತು. 40 ವರ್ಷ ಕಾಲಿಲ್ಲದಾಗ ಒಬ್ಬನೂ ಮಾತಾಡಲಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಈಗ ಅವನನ್ನು ಆ ಆಲಯದ ಒಳಗೆ ನೋಡಿ, ಅವನು ನಡೆಯುವುದನ್ನು ನೋಡಿ ಭಯಂಕರ ಸಿಟ್ಟು. ಹೇಗೆ ಆಯಿತು ಅಂದರೆ ಯೇಸು ಗುಣ ಮಾಡಿದ ಅಂತ ಸ್ಪ್ರೆಡ್ ಆಗಿದೆ. ಅವರೆಲ್ಲರೂ ವಿಚಿತ್ರವಾಗಿ ಕೆಲವರು ನೋಡುತ್ತಾರೆ, ಅವನನ್ನು ನೋಡ್ತಾ ಇದ್ದಾರೆ. ಯಾರನ್ನು? ಪೇತ್ರ ಮತ್ತು ಯೋಹಾನನ್ನು ನೋಡ್ತಾ ಇದ್ದಾರೆ. ಅದಕ್ಕೆ 3ನೇ ಅಧ್ಯಾಯ 16ನೇ ವಚನವನ್ನು ಓದುವ. ನೀವು ನೋಡುವಂಥ, ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟದಾದಕ್ಕೆ ಆತನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ಇಟ್ಟಂಥ ನಂಬಿಕೆಯೇ ಕಾರಣ. ಎಂಥ ಒಂದು ಎಕ್ನಾಲಜ್ಮೆಂಟ್ ನೋಡಿ. ಅವರು ಕೈ ಹಿಡಿದ್ರು, ಯೇಸುವಿನ ಹೆಸರಿನಲ್ಲಿ ಮಾತಾಡಿದರು, ಎದ್ದು ನಡೆ ಅಂತ ಹೇಳಿದರು. ಇವರು ಕೈ ಹಿಡಿದು ಎಳೆಯುವಾಗ ಗುಣ ಆದ, ಯೇಸುವಿನ ಹೆಸರಿನಲ್ಲಿ ಗುಣ ಆದ. ಈಗ ನಾವು ಗುಣ ಮಾಡಿದಂತ ಹೇಳ್ತಾ ಇಲ್ಲ. ಯಾಕೆ? ಅವರಿಗೆ ಗೊತ್ತಿತ್ತು ನಮ್ಮಿಂದ ಗುಣ ಆದದಲ್ಲ, ಯೇಸು ಕ್ರಿಸ್ತನ ಹೆಸರಿನಿಂದ ಗುಣ ಆದದ್ದು. ಇವತ್ತು ನಾನು ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ ನನ್ನನ್ನು ಪಬ್ಲಿಷ್ ಮಾಡುವುದಲ್ಲ, ಯೇಸುವನ್ನು ಪಬ್ಲಿಕ್ ಮಾಡಬೇಕು. ಯಾಕೆ? ಒಬ್ಬ ಗುಣ ಹೊಂದಬೇಕಾದರೆ ಆ ನಾಮವು ಬಹಳ ಪ್ರಾಮುಖ್ಯವಾದದ್ದು. ಆ ಹೆಸರನ್ನು ಯಾರು ಉಪಯೋಗಿಸಲಿಕ್ಕೆ ಆಗ್ತದೆ ಅಂದರೆ, ಆ ಹೆಸರನ್ನು ಉಪಯೋಗಿಸಲಿಕ್ಕೆ ಆಗುವಂಥದ್ದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ತಂದೆಯಾದ ದೇವರಿಗೆ ಮಕ್ಕಳಾಗಿ ಯಾರು ಹುಟ್ಟಿದ್ದಾರೋ, ರಕ್ಷಣೆಯನ್ನು ಹೊಂದಿದ್ದಾರೋ ಅವರಿಗೆ ಮಾತ್ರ ಆ ಹೆಸರನ್ನು ಉಪಯೋಗಿಸಲಿಕ್ಕೆ ಆಗುವುದು.
ಒಂದು ದಿವಸ ಅಪೊಸ್ತಲರು ಪೌಲ ಮತ್ತು ಸೀಲರು ಆ ಯೇಸುವಿನ ಹೆಸರನ್ನು ಉಪಯೋಗಿಸ್ತಾ ಇದ್ದರು, ಅನೇಕರು ಗುಣ ಹೊಂದ್ತಾ ಇದ್ದರು. ಇದನ್ನೆಲ್ಲ ನೋಡಿ ಒಬ್ಬ ಸ್ಕೇವ ಎಂಬ ಸ್ಕೇವ ಅವನ ಮಕ್ಕಳು ಅವರಲ್ಲಿ ಮಂತ್ರವಾದಿಗಳೆಲ್ಲ ಅವರು ನೋಡಿದರು ಈ ಮಂತ್ರದಿಂದ ಗುಣಪಡಿಸಲಿಕ್ಕೆ ತುಂಬ ಖರ್ಚು ಇದೆ. ಬಟ್ ಅವರು ಏನು ಮಾಡಿದ್ರು ಅಂದರೆ ಇದು ಭಾಳ ಈಸಿ. ಈಗ ಹೇಳ್ತಾರೆ, ಪೌಲನು ಸೇವಿಸುವ ಯೇಸುವಿನ ಆಣೆ, ದೆವ್ವವೇ ಇವನನ್ನು ಬಿಟ್ಟು ಹೋಗು ಅಂತ ಅವರು ಆರ್ಡರ್ ಮಾಡ್ತಾ ಇದ್ದಾರೆ. ಆಗ ಆ ಯಾವ ವ್ಯಕ್ತಿಯ ಒಳಗೆ ದೆವ್ವ ಇತ್ತ ಆ ವ್ಯಕ್ತಿಯ ಒಳಗಿದ್ದ ದೆವ್ವವನ್ನು ಬಿಡಿಸಲಿಕ್ಕೆ ಸ್ಕೇವನ ಮಕ್ಕಳು ಯೇಸುವಿನ ಹೆಸರನ್ನು ಉಪಯೋಗಿಸಿದರು. ಹೇಗೆ ಉಪಯೋಗಿಸಿದರು? ಪೌಲನು ಮತ್ತು ಸೀಲನು, ಅಂದರೆ ಪೌಲನು ಸೇವಿಸುವ ಯೇಸುವಿನ ಆಣೆ. ಅವರಿಗೆ ಗೊತ್ತುಂಟು ಪೌಲನು ಯೇಸುವನ್ನು ಸೇವಿಸ್ತಾನೆ. ಇವತ್ತು ದುರಾತ್ಮಗಳಿಗೆ ಗೊತ್ತಿರಬೇಕು ನಾನು ಯೇಸುವನ್ನೇ ಸೇವಿಸ್ತಾ ಇದ್ದೇನೆ. ದುರಾತ್ಮಗಳಿಗೆ ಗೊತ್ತಿರಬೇಕು ಪ್ರತಿಯೊಬ್ಬರು ಯೇಸುವಿನಲ್ಲಿ ಇದ್ದಾರೆ. 100% ಬಾರ್ನೆಗೇನಾದ ವ್ಯಕ್ತಿಯಲ್ಲಿ ಒಳಗೆ ಯೇಸು ಇದ್ದಾನೆ, ಪವಿತ್ರಾತ್ಮನಿದ್ದಾನೆ. ದುರಾತ್ಮಗಳಿಗೆ ಗೊತ್ತಿರ್ತದೆ. ಅವುಗಳು ಈ ವ್ಯಕ್ತಿಯೊಳಗಿತ್ತಲ್ಲ, ಸ್ಕೇವನ ಮಕ್ಕಳು ಬಂದು ಪೌಲನು ಸೇವಿಸುವ ಯೇಸುವಿನ ಆಣೆ ಹಾಕಿ ಆ ಯೇಸುವಿನ ನಾಮವನ್ನು ಉಪಯೋಗಿಸಿ ದೆವ್ವವನ್ನು ಓಡಿಸಲಿಕ್ಕೆ ನೋಡ್ತಾನೆ. ಆದರೆ ಅಲ್ಲಿ ಏನಾಯಿತು ಗೊತ್ತಾ? ಇವನ ಒಳಗೆ ಯೇಸು ಇಲ್ಲ ಅಂತ ಅವುಗಳಿಗೆ ಗೊತ್ತು. ಅವನು ಹೇಳ್ತಾನೆ, ಪೌಲನು ಗೊತ್ತು ನೋಡಿ ಎಂಥ ಒಂದು ಸ್ಟೇಟ್ಮೆಂಟ್ ಆ ದೆವ್ವದ ಬಾಯಲ್ಲಿ ಬಿಬ್ಲಿಕಲಿ ವರ್ಡ್. ಪೌಲನು ಗೊತ್ತು, ಪೌಲನು ಸೇವಿಸುವ ಯೇಸು ಗೊತ್ತು, ನೀನು ಯಾರಂತ ಅವನ ಮೇಲೆ ಬಿದ್ದು ಅವನ ಬಟ್ಟೆಗಳನ್ನು ಹರಿದು ಅವರನ್ನು ಬತ್ತಲೆ ಮಾಡಿಬಿಟ್ಟವು ಸ್ಕೇವನ ಮಕ್ಕಳನ್ನು. ಅದಕ್ಕಾಗಿ ಪ್ರಿಯರೇ, ದೇವರಿಂದ ಹುಟ್ಟಿರುವಂಥ ಯಾವುದೇ ದೇವ ಮಕ್ಕಳು ಅವರು ದೇವರ ಮಕ್ಕಳು, ದೇವರ ಮಗನ ಆತ್ಮ ಇದೆ, ಅವರು ಪವಿತ್ರಾತ್ಮನಿಂದ ಹುಟ್ಟಿದ್ದಾರೆ. ಅವರಿಗೆ ಸಂಪೂರ್ಣ ಅಧಿಕಾರ ಇದೆ ದೆವ್ವದ ಮೇಲೆ. ಅದು ಮೊನ್ನೆ ಹುಟ್ಟಿದ ವ್ಯಕ್ತಿಯೇ ಆಗಿರ್ಬೋದು, ಅವನಿಗೆ ದೇವರಿಂದಾಗಿ ಕ್ರಿಸ್ತನಲ್ಲಿ ಅವನಿಗೆ ಅಧಿಕಾರ ಇದೆ. ಆ ಕ್ರಿಸ್ತನಲ್ಲಿ ಅವನಿಗೆ ಕೊಡಲ್ಪಟ್ಟ ಅಥಾರಿಟಿಯನ್ನು ಅವನು ಉಪಯೋಗಿಸ್ಬೋದು. ದೆವ್ವಗಳು ಅವರಿಗೆ ಅಧೀನವಾಗ್ತವೆ. ಅದಕ್ಕೆ ಯೇಸು ಲೂಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದಲ್ಲಿ 70 ಮಂದಿಯನ್ನು ಅನಾಯಿಂಟ್ ಮಾಡಿ ಕಳಿಸಿದ, ಇಬ್ಬರಾಗಿ ಕಳಿಸಿದ. ಅವರು ಹೋದರು, ಸೇವೆ ಮಾಡಿದರು, ಓಡಿ ಬಂದರು, ಸ್ವಾಮಿ ನಿಮ್ಮ ಹೆಸರಿಗೆ ದೆವ್ವಗಳು ನಮಗೂ ಅಧೀನವಾಗ್ತದೆ ಎಂಬುದಾಗಲಿ. ಯಾರ ಹೆಸರಿಗೆ? ಯೇಸುವಿನ ಹೆಸರನ್ನು ಹೇಳುವಾಗ ದೆವ್ವಗಳು ನಮಗೂ ಅಧೀನವಾಗುತ್ತದೆ ಎಂಬುದಾಗಿ ಹೇಳಿದರು. ಅದಕ್ಕೆ ಯೇಸು ಒಂದು ಹೇಳಿದ ಮಾತು ಸಿಂಪಲ್ ಆಗಿ, ದೆವ್ವಗಳು ನಿಮಗೆ ಅಧೀನವಾಗ್ತವೆ ಎಂಬುದಾಗಿ ಸಂತೋಷ ಪಡಬೇಡಿರಿ, ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಲ್ಲ, ಅದಕ್ಕೆ ಸಂತೋಷ ಪಡಿರಿ. ಅಂದರೆ ಪ್ರತಿಯೊಂದು ದೇವರ ಮಕ್ಕಳ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ಅದು ಅಳಿಸಲ್ಪಡುವುದಿಲ್ಲ. ಅಳಿಸಲ್ಪಡುವಂಥ ಚಾನ್ಸ್ ಇದೆ, ಅದು ಮತ್ತೆ ಮಾತಾಡ್ತೇನೆ. ಅದು ಕ್ರಿಸ್ತನನ್ನು ರಿಜೆಕ್ಟ್ ಮಾಡಿದರೆ. ಆದರೆ ಯೇಸು ಕ್ರಿಸ್ತನ ರಕ್ತವು ಅಂಥ ಸಿಂಪಲ್ ರಕ್ತ ಅಲ್ಲ, ಈಸಿಯಾಗಿ ಯೇಸುವನ್ನು ಕಳ್ಕೊಳ್ಳಿಕ್ಕೆ. ನೋ. ಯೇಸು ಕ್ರಿಸ್ತನ ರಕ್ತ, ಸುರಿಸಲ್ಪಟ್ಟಂಥ ರಕ್ತ ಶಿಲುಬೆಯಲ್ಲಿ, ಅದು ಅಮೂಲ್ಯವಾದ ರಕ್ತ. ಅದು ನಮಗೆ ರಕ್ಷಣೆಯನ್ನು ಕೊಟ್ಟಂಥ ರಕ್ತ, ಸೈತಾನನ ಬಂಧನದಿಂದ ಬಿಡಿಸಿದಂಥ ರಕ್ತ, ನಮಗೆ ಮೋಕ್ಷವನ್ನು ದಯಪಾಲಿಸಿದಂಥ ರಕ್ತ, ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಿದಂಥ ರಕ್ತ. ಬಟ್ ಯೇಸು ಹೇಳ್ತಾನೆ, ಅವರು ಯೇಸುವಿಗೆ ಹೇಳಿದ್ರು, ಸ್ವಾಮಿ ನಿನ್ನ ಹೆಸರಿಗೆ ನಮಗೂ ಕೂಡ ದೆವ್ವಗಳು ಅಧೀನವಾಗ್ತಾ ಇದೆ. ಎಂಥ ಒಂದು ಖುಷಿ ಪ್ರಿಯರೇ. ಇಲ್ಲಿ ಸ್ಕೇವನ ಮಕ್ಕಳು ರಾಂಗ್ ಪರ್ಸನ್ ರೈಟ್ ವರ್ಡ್ ಆ್ಯಂಡ್ ರೈಟ್ ನೇಮನ್ನು ಉಪಯೋಗಿಸಿದರು, ಬಟ್ ಅವರಿಗೆ ದೆವ್ವ ಅಧೀನ ಆಗಲಿಲ್ಲ. ರೈಟ್ ಪರ್ಸನ್, ರೈಟಾದ ಸರಿಯಾದ ವ್ಯಕ್ತಿ, ದೇವರ ಮಗ ಯೇಸುವಿನ ಹೆಸರನ್ನು ಉಪಯೋಗಿಸುವಾಗ ದೆವ್ವಗಳು ಆ ಹೆಸರಿಗೆ ಅಧೀನವಾಗ್ತವೆ. ಯಾವ ವ್ಯಕ್ತಿ ಆ ಹೆಸರನ್ನು ಉಚ್ಚಾರ ಮಾಡಿ ದೆವ್ವದ ಅವನಿಗೆ ವಿರುದ್ಧವಾಗಿರೋ ದುರಾತ್ಮಗಳ ಮೇಲೆ ಮಾತಾಡ್ತವೋ, ಆ ದುರಾತ್ಮಗಳು ಅವನ ಮಾತಿಗೆ ಯೇಸುವಿನ ಹೆಸರು ಹೇಳಿದ್ದರಿಂದ ಅವನ ಮಾತಿಗೆ 100% ಅಧೀನವಾಗ್ತವೆ. ಕೇವಲ ಮಕ್ಕಳಿಗೆ ಮಾಡಿದ ಹಾಗೆ ದೇವರ ಮಕ್ಕಳಿಗೆ ಯಾರಿಗೂ ಆಗುವುದಿಲ್ಲ. ಆ ಹೆಸರನ್ನು ಉಪಯೋಗಿಸುವಾಗ ಆಗ್ತದೆ. ಆದರೆ ಯೇಸು ಹೇಗೆ ತಂದೆಯಾದ ದೇವರಿಗೆ ವಿಧೇಯನಾದನ, ಅದೇ ರೀತಿ ನಾವು ವಿಧೇಯರಾಗಿ ನಡೆಯುವಾಗ, ಓ ನನ್ನ ಪ್ರಿಯ ದೇವ ಜನರೇ, ನಮಗೆ ಯಾವುದೇ ಎದುರಿರುವುದಿಲ್ಲ, ಎಲ್ಲವೂ ಸಬ್ಮಿಸ್ ಆಗ್ತದೆ. ಅದಕ್ಕೆ ಆ ನಾಮ ಭಾಳ ಉನ್ನತವಾದ ನಾಮ. ಆ ನಾಮಕ್ಕೆ ಸ್ವರ್ಗ ಮಧ್ಯ ಪಾತಾಳ 3 ಲೋಕವು ಅಡ್ಡ ಬೀಳ್ತದೆ. ಎಷ್ಟು ಉನ್ನತವಾದ ನಾಮ!
ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ, ಅದರಲ್ಲಿ ಯೇಸುವಿನ ನಾಮದ ಬಗ್ಗೆ, ನಾವು ಬೈಬಲ್ನಲ್ಲಿ ಯೇಸುವಿನ ನಾಮದ ಬಗ್ಗೆ ಇರುವಂಥ ಉಲ್ಲೇಖ ಅನೇಕ ಸಂಗತಿಗಳನ್ನು ನಾವು ನೋಡಬಹುದು. ಬಟ್ ಯೇಸುವಿನ ನಾಮ ಅದಷ್ಟು ಉನ್ನತವಾದ ನಾಮ, ಸತ್ಯವೇದದ ಅನುಸಾರವಾಗಿ ಭೂಲೋಕದಲ್ಲಿಯೂ ಎಲ್ಲಿಯೂ ಇಲ್ಲ, ಪರಲೋಕದಲ್ಲಿಯೂ ಕೂಡ, ಆಕಾಶದ ಕೆಳಗೆ ಕೊಡಲ್ಪಟ್ಟಿರುವ ಆ ಒಂದು ನಾಮದ ಹೊರತಾಗಿ ಬೇರೆ ಯಾವ ನಾಮದಿಂದಲೂ ಒಬ್ಬನಿಗೆ ಮೋಕ್ಷ ಸಿಗುವುದಿಲ್ಲ ಅಥವಾ ರಕ್ಷಣೆ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಂದೇ ಒಂದು ನಾಮದಿಂದ ರಕ್ಷಣೆ ಅಂದರೆ ಮೋಕ್ಷ. ರಕ್ಷಣೆ ಅಂದರೆ ಮೋಕ್ಷ. ಯಾವ ವ್ಯಕ್ತಿ ಯೇಸುವನ್ನು ಅಂಗೀಕರಿಸಿದಾನೋ ಆತನು ಅಂಧಕಾರದ ದುರಾತ್ಮನ ದೊರೆತನದಿಂದ, ಸೈತಾನನ ರಾಜ್ಯದಿಂದ, ದುರಾತ್ಮನ ದೊರೆತನದಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಿ ಸಂಪೂರ್ಣವಾಗಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಅವನು ಸೇರ್ತಾನೆ. ಅವನಿಗೆ ಬಿಡುಗಡೆ ಆಗ್ತದೆ. ಅದಕ್ಕೆ 5ನೇ ಅಧ್ಯಾಯ 24ನೇ ವಚನ ಯೋಹಾನನು ಬರೆದ ಸುವಾರ್ತೆ ಹೇಳ್ತದೆ, ಹೀಗೆ ಬರೆದಿದೆ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನಂಬುವವನು ಆತ ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮೋಕ್ಷವನ್ನು ಹೊಂದಿದ್ದಾನೆ, ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ. ಅವನು ಮರಣದಿಂದ ಪಾರಾಗಿ ಆ ಜೀವಕ್ಕೆ ಸೇರಿದ್ದಾನೆ. ಅಂದರೆ ಎಂಥ ಜೀವ? ದ ಅಬಂಡೆಂಟ್ ಲೈಫ್, ಝೋಯೋ ಲೈಫ್, ಎಟರ್ನಲ್ ಲೈಫ್, ಎಟರ್ನಿಟಿಗೆ ಆತನು ಸೇರಿದ್ದಾನೆ. ಅವನ ನಿತ್ಯತ್ವ ಇರುವುದು ಪರಲೋಕದಲ್ಲಿ, ನಿತ್ಯತ್ವ ಇರುವುದು ಸ್ವರ್ಗದಲ್ಲಿ, ನಿತ್ಯತ್ವ ಇರುವುದು ಕರ್ತನಾದ ಯೇಸುವಿನ ಮೂಲಕವಾಗಿ ಮಾಡಲ್ಪಟ್ಟಂಥ, ದೇವರು ಮಾಡಿರುವಂಥ ನೂತನ ಭೂಮಿ ನೂತನ ಆಕಾಶದಲ್ಲಿ ಆತನ ನಿತ್ಯತ್ವ ಇರುವುದು. ದೇವರೊಂದಿಗೆ ನಿತ್ಯತ್ವ, ಕರ್ತನೊಂದಿಗೆ ನಿತ್ಯತ್ವ, ಪರಲೋಕದಲ್ಲಿ ನಿತ್ಯತ್ವ, ದೇವರ ರಾಜ್ಯದಲ್ಲಿ ನಿತ್ಯತ್ವ. ಎಂಥ ಒಂದು ವಂಡರ್ಫುಲ್ ವರ್ಡ್. ನಾವು 16ನೇ ಅಧ್ಯಾಯ 23ನೇ ವಚನ ಮತ್ತು 24ನೇ ವಚನವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ, ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರು, ನಾವು ಪರಲೋಕದ ತಂದೆ ಹತ್ರ ಏನಾದರೂ ಬೇಡಿಕೊಂಡರೆ, ಅಂದರೆ ಆಸ್ಕ್, ಕೇಳಿಕೊಂಡರೆ, ಅದನ್ನು ಆತನು ಅಂದರೆ ತಂದೆ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುತ್ತಾನೆ. ವಂಡರ್ಫುಲ್. ತಂದೆಯಾದ ದೇವರು ನಾವು ಏನು ಕೇಳಿಕೊಂಡಾಗ, ಯಾವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಕೇಳಿಕೊಳ್ಳುತ್ತೇವೆ, ಆಗ ದೇವರು ಕೂಡ ಕೊಡುವಂಥದ್ದು ಯೇಸುವಿನ ಹೆಸರಿನ ಮೇಲೆ, ಯೇಸು ಕ್ರಿಸ್ತನ ಹೆಸರಿನ ಮೇಲೆ. ಅದಕ್ಕೆ ಆ ನಾಮ ಮಹೋನ್ನತವಾದ ನಾಮ. ಅದಕ್ಕೆ ನಾವು ಮಾಡ್ತೇವೆ, ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ, ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಎಷ್ಟೋ ಶ್ರೇಷ್ಠ. ಶ್ರೇಷ್ಠವಾದ ನಾಮ, ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಎಂತೆಲ್ಲ ಹಾಡುಗಳು ಬರೆದಿದ್ದಾರೆ. ಯಾಕೆ ಆ ಹಾಡುಗಳು ಬರೀಲಿಕ್ಕೆ ಕಾರಣ? ಯೇಸು ಕ್ರಿಸ್ತನ ನಾಮ ಶ್ರೇಷ್ಠವಾದ ನಾಮ. ತಂದೆಯಾದ ದೇವರು ಕೂಡ ನಾವು ಕೇಳುವಂಥದ್ದನ್ನು ಕೊಡುವುದು ಯೇಸು ಕ್ರಿಸ್ತನ ನಾಮದ ಮೇಲೆ. ಅದಕ್ಕಾಗಿ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿದರೆ ತಂದೆಯಾದ ದೇವರು ಕೂಡ ಅದೇ ನಾಮದಲ್ಲಿ ನಮಗೆ ಒದಗಿಸಿಕೊಡ್ತಾನೆ, ಕೊಡ್ತಾನೆ. ಅದಕ್ಕಾಗಿ ಪ್ರಿಯರೇ, ಪ್ರತಿಯೊಂದು ಪ್ರಾರ್ಥನೆ ಮಾಡುವಾಗ ನಾವು ತಂದೆಯಾದ ದೇವರ ಹತ್ರ ಪ್ರಾರ್ಥಿಸ್ತೇವೆ, ಲಾಸ್ಟಿಗೆ ಹೇಳ್ತೇವೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್ ಎಂಬುದಾಗಿ. ಆ ಒಂದು ನಾಮದಲ್ಲಿ ನಾವು ಆ ನಾಮವನ್ನು ಉಪಯೋಗಿಸುವಾಗ ರೋಗಗಳು ಓಡುತ್ತವೆ. ಆ ನಾಮವನ್ನು ಉಪಯೋಗಿಸುವಾಗ ಸೈತಾನನ ದೂತರು ಓಡುತ್ತಾರೆ. ಎಲ್ಲವೂ ಸಬ್ಮಿಸಿವ್ ಆಗುತ್ತದೆ, ಎಲ್ಲವೂ ಸಬ್ಮಿಸಿವಿಗೆ ಬರ್ತದೆ. ಒಂದೇ ಒಂದು ನಾಮ, ಆಕಾಶದ ಕೆಳಗೆ ಕೊಡಲ್ಪಟ್ಟ ಒಂದೇ ಒಂದು ನಾಮ, ಅದು ಬೇರೆ ಯಾವ ನಾಮ ಅಲ್ಲ, ಅದು ಯೇಸುವಿನ ನಾಮವೇ ಪ್ರಿಯರೇ. ಅದಕ್ಕಾಗಿ ಆ ಯೇಸುವಿನ ನಾಮವನ್ನು ನಾವು ಮೇಲಕ್ಕೆತ್ತೋಣ, ಯೇಸುವಿನ ನಾಮವನ್ನು ಘನಪಡಿಸೋಣ. ಯೇಸುವಿನ ನಾಮವನ್ನು ಘನಪಡಿಸುವಾಗ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. ನಮ್ಮೊಳಗೆ ಪವಿತ್ರಾತ್ಮನಿದ್ದಾನೆ. ಯೇಸು ಹೇಳ್ತಾನೆ, ಪವಿತ್ರಾತ್ಮನ ಏನು ಮಾಡ್ತಾನೆಂದರೆ, ಪವಿತ್ರಾತ್ಮನು ಯೇಸುವನ್ನೇ ಮಹಿಮೆ ಪಡಿಸ್ತಾನೆ ಎಂಬುದಾಗಿ. ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ ನಿಮ್ಮ ಜೀವಿತದಲ್ಲಿ ನೀವು ಅಥವಾ ಬೇರೆ ವ್ಯಕ್ತಿಗಳು ಮಹಿಮೆ ಹೊಂದುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಮಾತ್ರ ಮಹಿಮೆ ಹೊಂದುತ್ತಾನೆ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ನಿನ್ನ ಕೃಪೆಯು ಶಾಶ್ವತವಾದದ್ದು. ಕರ್ತನೇ, ನಿನ್ನ ನಾಮಕ್ಕಿರುವ ಮಹತ್ವವನ್ನು ನಾನು ತಿಳಿಸಿದ್ದೇನೆ ಸ್ವಾಮಿ. ಇನ್ನೂ ಕೂಡ ಅದನ್ನು ಕಂಟಿನ್ಯೂ ಮಾಡುತ್ತೇವೆ ಸ್ವಾಮಿ. ಈ ಒಂದು ಮಾತುಗಳು ಎಲ್ಲ ಕಡೆಗೆ ಸ್ಪ್ರೆಡ್ ಆಗಲಿ. ನೋಡುವವರು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ನೋಡುವವರೆಲ್ಲರೂ ಕರ್ತನೆ ಎಲ್ಲ ಕಡೆಗೆ ಇದನ್ನು ಪ್ರಸರಿಸಲಿ, ಎಲ್ಲರಿಗೆ ಇದನ್ನು ಕಳಿಸಲಿ, ಎಲ್ಲರೂ ಇದನ್ನು ನೋಡಲಿ. ಯೇಸುವಿನ ನಾಮಕ್ಕಿರುವ ಮಹಿಮೆ, ಮಹತ್ವ ಎಲ್ಲರಿಗೆ ಸ್ಪ್ರೆಡ್ ಆಗಲಿ.
ಕೇಳುವವರು ಕೂಡ ಸ್ವಾಮಿ ಈ ನಾಮವನ್ನು ಉಪಯೋಗಿಸಲಿ, ಈ ನಾಮದಿಂದ ಮಹಿಮೆಯನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್ ಆಮೆನ್. ಪ್ರಿಯರೇ, ಈಗ ಕೇಳಿದಂಥ ಸಂದೇಶ ಅದು ನನ್ನ ಯೂಟ್ಯೂಬ್ ಜಾನಮ್ಮಣ್ಣ ಯೂಟ್ಯೂಬ್ನಲ್ಲಿ ಬರ್ತದೆ. ನೀವೆಲ್ಲರ ಯೂಟ್ಯೂಬನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕರಿಗೆ ಅದು ಶೇರ್ ಆಗುವಂತೆ ಈ ಒಂದು ಯೇಸುವಿನ ನಾಮ ಮತ್ತು ಅನೇಕ ಸಂದೇಶ 126 ಸಂದೇಶ ಯೂಟ್ಯೂಬಲ್ಲಿದೆ. ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫೇಸ್ಬುಕ್ಕಲ್ಲಿ ಕೂಡ ಬರ್ತಾ ಇದೆ, ಎಲ್ಲರಿಗೂ ಶೇರ್ ಮಾಡಿ. ಈ ಕೊನೆಯ ಕಾಲದಲ್ಲಿ ಕ್ರಿಸ್ತನ ಬರೋಣ ಬೇಗನಿರುವುದರಿಂದ ಎಲ್ಲರಿಗೆ ಈ ವಾಕ್ಯವು ರೀಚ್ ಆಗಲಿ, ಎಲ್ಲರಿಗೆ ರೀಚ್ ಆಗಲಿ. ಅದಕ್ಕೆ ನಿಮ್ಮ ಸಹಾಯ ಅಗತ್ಯ ಇದೆ. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಡ್. ಆಮೆನ್.